ನಮಸ್ಕಾರ ಎಲ್ಲರಿಗೂ. ಅಯ್ಯರ್ ಹಿಡಿದ ಕ್ಯಾಚ್ ನೋಡಿ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ಹೇಗಿತ್ತು? ಬಟ್ ಪಂದ್ಯದ ಮಧ್ಯೆ ನಡೆಯಿತು ದೊಡ್ಡ ಗಲಾಟೆ. ಇನ್ನು ಈ ಬಳಿಕ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ವಡೋದರದಲ್ಲಿ ಆರಂಭವಾಗಿದೆ. ಈ ಒಂದು ಪಂದ್ಯದಲ್ಲಿ ಅಯ್ಯರ್ ಹಿಡಿದಂತಹ ಆ ಒಂದು ಕ್ಯಾಚ್ಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ಯಾವ ಥರ ಇತ್ತಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಇನ್ನು ಇದಕ್ಕೆ ಮೊದಲು ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಅವರು ಫೀಲ್ಡಿಂಗ್ ಎದ್ಕೊಂಡ್ರು. ಈ ಮೂಲಕ ಬ್ಯಾಟಿಂಗ್ಗೆ ಬಂದ ನ್ಯೂಜಿಲೆಂಡ್ ತಂಡ ಉತ್ತಮ ಆರಂಭವನ್ನು ಕೂಡ ಇಲ್ಲಿ ಪಡೆಯಿತು. ಡೆವನ್ ಕಾನ್ವೆ ಮತ್ತು ಹೆಂಡ್ರಿ ನಿಕೋಲಸ್ ಅವರ ಜೋಡಿ ಶತಕಗಳ ಪಾರ್ಟ್ನರ್ಶಿಪ್ ಅನ್ನು ಕೂಡ ಇಲ್ಲಿ ಆಡಿತು. ಬಟ್ ಈ ಮಧ್ಯೆ ಒಂದು ಅಯ್ಯರ್ ಹಿಡಿದಂತಹ ಈ ಒಂದು ಕ್ಯಾಚ್ ಈಗ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು. ಅಂದರೆ ಅದು 33.2 ಓವರ್ನಲ್ಲಿ ಗ್ಲೆನ್ ಫಿಲಿಪ್ಸ್ ಅವರ ವಿಕೆಟ್. ಹೀಗಾಗಿ ಒಂದು ಹಂತದಲ್ಲಿ ಚೆನ್ನಾಗಿ ಆಡ್ತಿದ್ದಂತಹ ನ್ಯೂಜಿಲೆಂಡ್ ತಂಡದ ಆಟಗಾರರು ಗ್ಲೆನ್ ಫಿಲಿಪ್ಸ್ ಅವರ ವಿಕೆಟ್ ಪಡೆಯುವ ಮುಖಾಂತರ ಕುಲ್ದೀಪ್ ಯಾದವ್ ಒಂದು ಬ್ರೇಕ್ ಥ್ರೋನ ಟೀಮ್ ಇಂಡಿಯಾಗೆ ತಂದುಕೊಟ್ರು. ಬಟ್ ಆ ಒಂದು ಬ್ರೇಕ್ ಥ್ರೋನಲ್ಲಿ ಈ ಒಂದು ಶ್ರೇಯಸ್ ಅಯ್ಯರ್ ಅವರು ಹಿಡಿದಂತಹ ಕ್ಯಾಚ್ಗೆ ಇಲ್ಲಿ ಫಿಲಿಪ್ಸ್ ಅವರು ಬಲಿಯಾದರು. 12 ರನ್ ಗಳಿಸಿ ಫಿಲಿಪ್ಸ್ ಅವರು ಔಟ್ ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಕೂಡ ಅವರಿಗೆ ರಿಯಾಕ್ಷನ್ ಮಾಡಿದರು. ಬಟ್ ಶಂಕ ಓದುವ ಥರ ಇಲ್ಲಿ ಓದುವ ಮುಖಾಂತರ ವಿರಾಟ್ ಕೊಹ್ಲಿ ಅವರು ಗ್ಲೆನ್ ಫಿಲಿಪ್ಸ್ ಅವರಿಗೆ ಒಂಥರ ಕೇಳಿ ಮಾಡಿದರು. ಇದು ಏನಪ್ಪ ಅಂದರೆ ಎಲ್ಲ ಕಡೆ ಸದ್ಯಕ್ಕೆ ವೈರಲ್ ಆಗ್ತಿದೆ. ಅಯ್ಯರ್ ಹಿಡಿದಂತಹ ಕ್ಯಾಚ್ಗೆ ಗ್ಲೆನ್ ಫಿಲಿಪ್ಸ್ ಅವರ ಒಂದು ಔಟ್ ಆದರು. ಏನಾದರೂ ಇದ್ದರೆ ಇದಕ್ಕೂ ಹೆಚ್ಚು ಸ್ಕೋರ್ ಮಾಡುವ ಸಾಧ್ಯತೆ ಇತ್ತು. ಹೀಗಾಗಿ ನ್ಯೂಜಿಲೆಂಡ್ ತಂಡ 8 ವಿಕೆಟ್ ಕಳೆದುಕೊಂಡು 300 ರನ್ನ ಟೀಮ್ ಇಂಡಿಯಾ ಪರ ಪಡೆದಿದೆ. ಹೀಗಾಗಿ ಟೀಮ್ ಇಂಡಿಯಾ ಗೆಲ್ಲಲು 301 ರನ್ಗಳ ಒಂದು ಬೃಹತ್ ಟಾರ್ಗೆಟ್ ಇದೆ. ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.